ಎಲ್ಲ ಆತ್ಮಜೊತೆಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಗುರುಗೀತೆಯ ಇಂದಿನ ಚಿಂತನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಗುರುಗೀತೆಯ ಶ್ಲೋಕ 126. ದುಸ್ವಪ್ನ ನಾಶಿನಿ ಚೇಯಂ ಸುಸ್ವಪ್ನ ಫಲದಾಯಿನಿ ರಿಪೂಣಾಂ ಸ್ತಂಭಕಿ ಗೀತಾ ವಾಚಸ್ಪತ್ಯ ಪ್ರದಾಯಿನಿ. ಗುರುಗೀತೆಯ ಪಾರಾಯಣ ಮಾಡುವ ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ. ದುಸ್ವಪ್ನ ನಾಶ ಆಗ್ತದೆ, ಕೆಟ್ಟ ಸ್ವಪ್ನಗಳು ನಾಶ ಆಗ್ತವೆ, ಒಳ್ಳೆ ಸ್ವಪ್ನಗಳು ಬಿಡ್ತವೆ ಅಂತ. ಇದೇನಾಗುತ್ತೆ, ನಮ್ಗೆ ಕನಸಿನಲ್ಲಿ ರಾತ್ರಿ ನಿದ್ದೆಯಲ್ಲಿ ಕೆಲವು ಸ್ವಲ್ಪ ಬಹಳ ಕೆಟ್ಟ ಕನಸುಗಳು ಬಿಡ್ತವೆ, ಭಯ ಆಗ್ತದೆ, ಎಚ್ಚರ ಆಗ್ತದೆ. ಅದಕ್ಕೆ ದುಸ್ವಪ್ನ ಅಂತ ಹೇಳೋದು. ಗುರುಗೀತೆ ಆಳಕ್ಕೆ ಹೋದಾಗೆ, ಗುರುವಿನ ಚಿಂತನೆ ನಮ್ಮನ್ನು ಒಳಕ್ಕಿದ್ದ ಹಾಗೆ ಆ ಕನಸಿನಲ್ಲಿ ಕೂಡ ದುಸ್ವಪ್ನ ಬೀಳೋದು ಕಡಿಮೆ ಆಗ್ತದೆ, ಒಳ್ಳೆ ಕನಸುಗಳು ಬೀಳ್ತವೆ, ಭಗವಂತನ ಬಗ್ಗೆ ಗುರುವಿನ ಬಗ್ಗೆ ಕನಸುಗಳು ಬೀಳ್ತವೆ ಅನ್ನೋದು ಒಂದು ಚಿಂತನೆ. ದುಸ್ವಪ್ನ ಅಂತ ಹೇಳಿದ್ರೆ ಎಚ್ಚರ ಸ್ಥಿತಿ ಕೂಡ ಒಂದು ಸ್ವಪ್ನವೇ. ಎಚ್ಚರ ನಾವು ಏನ್ ನೋಡ್ತಾ ಇದ್ದೇವೆ ಅದು ಕೂಡ ಸ್ವಪ್ನವೇ. ಎಚ್ಚರ ಸ್ಥಿತಿಯಲ್ಲಿ ಏನ್ ಕಾಣ್ತಾ ಇದೆ ನಮ್ಗೆ, ಇದು ಮಾಯೆ, ಇದೊಂಥರ ಕನಸು. ಇದು ದುಸ್ವಪ್ನ. ಯಾಕಂದ್ರೆ ಇಲ್ಲಿ ಪುನಃ ಪುನಃ ಹುಟ್ಟುತ್ತೇವೆ, ಪುನಃ ಪುನಃ ಬೆಳಿತೇವೆ, ಪುನಃ ಪುನಃ ಜನ್ಮ ತಾಳ್ತೇವೆ, ಸಂಸಾರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತೇವೆ. ಗುರುಗೀತೆಯ ಪಾರಾಯಣದಿಂದ ಈ ಸಂಸಾರದಿಂದ ಮುಕ್ತಿ ಸಿಗ್ತದೆ, ಸಂಸಾರದಿಂದ ಬಿಡುಗಡೆ ಆಗ್ತದೆ. ಅದು ಒಳ್ಳೆ ಸ್ವಪ್ನ. ಮುಕ್ತಿ ಸಿಗುತ್ತೆ ಅನ್ನೋದು ಒಳ್ಳೆ ಸ್ವಪ್ನ. ದುಸ್ವಪ್ನ ಅನ್ನೋದು ಪುನಃ ಪುನಃ ಪುನರಪಿ ಜನನಂ ಪುನರಪಿ ಮರಣಂ, ಪುನಃ ಪುನಃ ಹುಟ್ಟುವುದು ಸಾಯುವುದು, ಇದು ದುಸ್ವಪ್ನ. ರಿಪೂಣಾಂ ಸ್ತಂಭಕಿ ಗೀತಾ, ಎಲ್ಲ ಶತ್ರುಗಳು ಸ್ತಂಭ ಆಗ್ಬಿಡ್ತಾರೆ, ಅಂದ್ರೆ ಶತ್ರುಗಳು ಅಲಗಾಡುವುದಿಲ್ಲ ಅಂತ. ಶತ್ರುಗಳು ಅಲಗಾಡದೆ ಏನ್ ಮಾಡ್ತಾರೆ, ನಮ್ಮ ಸೈನಿಕರೆಲ್ಲ ಹೋಗಿ ಯುದ್ಧಕ್ಕೆ ಹೋಗೋರು ಗನ್ ಇಟ್ಕೊಂಡು ಹೋಗೋ ಬದಲು ಗುರುಗೀತೆ ಪಾರಾಯಣ ಮಾಡಿದ್ರೆ ಎಲ್ಲ ಶತ್ರುಗಳು ನಿಂತೋಗ್ಬಿಡ್ತಾರ. ಹಾಗಾಗಲ್ಲ ಅದು. ಈ ಶತ್ರುಗಳು ನಮ್ಮ ಒಳಗಿನ ಶತ್ರುಗಳು. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಇದು ಒಳಗಿನ ಶತ್ರುಗಳು. ಈ ಒಳಗಿನ ಶತ್ರುಗಳು ಸ್ತಂಭ ಆಗ್ತವೆ, ಅಂದ್ರೆ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಶಾಂತ ಆಗ್ತದೆ, ಮನಸ್ಸು ಶಾಂತಿಯ ಪಡಿತದೆ. ವಾಚಸ್ಪತ್ಯ ಪ್ರದಾಯಿನಿ, ಸಾಮಾನ್ಯವಾಗಿ ಜನರು ಮಾತಾಡ್ತಾರೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ, ತಲೆಹರಟೆ ಮಾತಾಡ್ತಾರೆ, ಅದು ಯಾರಿಗೂ ಸುಖ ಇಲ್ಲ. ಗುರುಗೀತೆಯನ್ನು ಓದೋನು ಬಾಯಿಂದ ಒಳ್ಳೆಯ ಮಾತುಗಳು ಬರ್ತವೆ, ಜ್ಞಾನದ ಮಾತುಗಳು ಬರ್ತವೆ, ಜನರಿಗೆ ಉಪಯೋಗವಾಗುವಂತ ಮಾತುಗಳು ಬರ್ತವೆ. ಅದಕ್ಕೆ ವಾಚಸ್ಪತಿ ಪ್ರದಾಯಿನಿ ಅಂತ ಹೇಳೋದು, ವಾಚಸ್ಪತಿ ಆಗ್ತಾನೆ ಅಂತ. ಅದು 126ನೇ ಶ್ಲೋಕ. 127ನೇ ಶ್ಲೋಕ. ಕಾಮಿನಾಂ ಕಾಮಧೇನುಶ್ಚ ಸರ್ವಮಂಗಲಕಾರಿಣಿ, ಕಾಮಿನಾಂ ಕಾಮಧೇನುಶ್ಚ ಸರ್ವಮಂಗಲಕಾರಿಣಿ ಚಿಂತಾಮಣಿ ಚಿಂತಿತಸ್ಯ ಶ್ಲೋಕೆ ಶ್ಲೋಕೆ ಚ ಸಿದ್ಧ. ಚಿಂತಾಮಣಿ ಚಿಂತಿತಸ್ಯ ಶ್ಲೋಕೆ ಶ್ಲೋಕೆ ಚ ಸಿದ್ಧಿದ. ಕಾಮಿನಾಂ ಕಾಮಧೇನುಶ್ಚ, ದೇವಲೋಕದಲ್ಲೊಂದು ದನ ಇದೆ ಅಂತೆ, ಅದಕ್ಕೆ ಕಾಮಧೇನು ಅಂತ ಹೇಳುದು. ಆ ದನದ ಮುಂದೆ ಹೋಗಿಬಿಟ್ಟು ಏನಾದ್ರು ಕೇಳಿದ್ರೆ ಅದು ಸಿಕ್ಬಿಡ್ತದೆ, ಕುಳಿತ ತಕ್ಷಣ ಬಂದ್ಬಿಡ್ತದೆ, ಅದಕ್ಕೆ ಕಾಮಧೇನು ಅಂತ ಹೇಳುದು. ಗುರುಗೀತೆ ಅನ್ನೋದು ಕಾಮಧೇನು, ನಾವು ಬಯಸಿದ್ದನ್ನು ಕೊಡ್ತದೆ ಅಂತ. ಏನಪ್ಪ ಇದು ಬಯಸಿದ್ದನ್ನು ಕೊಡೋದು, ನನಗೆ ಅದು ಬೇಕು ಇದು ಬೇಕು. ಮನುಷ್ಯನ ಆಶೆಗೊಂದು ಮಿತಿ ಇದೆಯಾ? ಅದಕ್ಕೆ ಕೊನೆನೇ ಇಲ್ಲ. ಕಾಮ ಅದು ಬಯಕೆ, ಅದಕ್ಕೆ ಕೊನೆನೇ ಇಲ್ಲ. ಅದಕ್ಕೆ ಕಾಮ ಅಗ್ನಿ ಅಂತ ಹೇಳುದು, ಅದು ಉರಿತಾ ಇರ್ತದೆ. ಅದಕ್ಕೆ ಎಷ್ಟೇ ಹಾಕಿದ್ರು ಎಷ್ಟೇ ಸಿಕ್ಕಿದ್ರು ಅದು ತೃಪ್ತಿ ಇಲ್ಲ. ಆ ಕಾಮಾಗ್ನಿ ಸುಟ್ಟು ಹೋಗ್ಬೇಕು. ಅದಕ್ಕೆ ಕಾಮ ಎಲ್ಲಾ ಕಾಮಗಳು ಪೂರ್ಣ ಆಗ್ಬೇಕು, ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗ್ಬೇಕು. ಅದಾಗಬೇಕಾದ್ರೆ ಏನ್ ಬೇಕು? ಆತ್ಮಜ್ಞಾನ ಬೇಕು, ಮುಕ್ತಿ ಬರಬೇಕು. ಗುರುಗೀತೆಯಿಂದ ಎಲ್ಲ ಕಾಮಗಳು ಪೂರ್ಣವಾಗುವಂತ ಮುಕ್ತಿಯನ್ನು ಕೊಡ್ತದೆ. ಅದಕ್ಕೆ ಗುರುಗೀತೆ ಕಾಮಧೇನು ಅಂತ ಹೇಳುದು. ಚಿಂತಾಮಣಿ ಚಿಂತಿತಸ್ಯ, ಚಿಂತಾಮಣಿ ಅಂತ ಒಂದು ಮಣಿ ಇದಂತೆ. ಆ ಚಿಂತಾಮಣಿ ಏನ್ ಮಾಡ್ತದೆ?
ಚಿಂತಾಮಣಿ ಅಂದ್ರೆ ಒಂದು ಮಣಿ ಮಣಿ ಅಂತೆ. ಆ ಮಣಿ ಇದೆಯಲ್ಲ, ಯಾರಿಗೆ ಏನ್ ಇಷ್ಟ ಇದೆ ಅದು ಸಿಗ್ತದೆ. ಆ ಮಣಿಯಿಂದ ಚಿನ್ನ ಮುಟ್ಟಿದ, ಕಬ್ಬಿಣ ಮುಟ್ಟಿದ್ರೆ ಬಂಗಾರ ಆಗುತ್ತದೆ. ಆ ಮಣಿಯಿಂದ ಯಾವುದೇ ವಸ್ತು ಮುಟ್ಟಿದ್ರೆ ಅದು ಬಂಗಾರಕ್ಕೆ ಪರಿವರ್ತನೆ ಆಗುತ್ತೆ. ಅದಕ್ಕೆ ಚಿಂತಾಮಣಿ ಅಂತ ಹೇಳುದು. ಗುರುಗೀತೆ ಅನ್ನೋದು ಚಿಂತಾಮಣಿ. ಏನ್ ಚಿಂತಾಮಣಿ? ಒಬ್ಬ ಮಣಿ ಏನ್ ಮಾಡ್ತದೆ, ಕೆಳಮಟ್ಟದ ಕಬ್ಬಿಣ ಮತ್ತು ಲೋಹವನ್ನ ಬಂಗಾರ ಮಾಡ್ತದೆ. ಗುರುಗೀತೆ ಏನ್ ಮಾಡ್ತದೆ, ಮನುಷ್ಯನ ಕೆಳಮಟ್ಟದ ಭಾವನೆಗಳಿರುವ ಮನುಷ್ಯ ನಿಧಾನವಾಗಿ ಪರಿಶುದ್ಧ ಆಗಿ ಆತ್ಮದಾನ ಮಾಡ್ತಾನೆ. ಅವನ ಚೈತನ್ಯ ಅವನು ಏನಾಗುತ್ತೆ, ವಿಶಾಲವಾಗಿ ಆತ್ಮದಾನ ಪಡ್ಕೊಂಡು ಜೀವನ್ಮುಕ್ತಿನ ಪಡಿತಾನೆ. ಆ ರೀತಿ ಗುರುಗೀತೆ ಅನ್ನೋದು ಚಿಂತಾಮಣಿ ಕೂಡ ಹೌದು. ಮೋಕ್ಷ ಕಾಮೋ ಜಪೇ ನಿತ್ಯಂ ಮೋಕ್ಷ ಶ್ರಿಯಂ ಆಪ್ನುಯಾತ್ ಪುತ್ರ ಕಾಮೋ ಲಭೇತ್ ಪುತ್ರಾನ್ ಶ್ರೀಕಾಮಾಶ್ಚ ಮಿತಾಂ ಶ್ರಿಯಂ. ಮೋಕ್ಷ ಕಾಮೋ ಜಪೇ ನಿತ್ಯಂ. ಯಾರಿಗೆ ಮೋಕ್ಷ ಬೇಕು ಅಂತ ಆಶೆ ಇದೆ ಅವನಿಗೆ ಮೋಕ್ಷ ಸಿಗ್ತದೆ. ಗುರುಗೀತೆ ಭುಕ್ತಿಯನ್ನು ಮತ್ತು ಮುಕ್ತಿಯನ್ನು ಎರಡು ಕೊಡ್ತದೆ. ಮನುಷ್ಯರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ 4 ಪುರುಷಾರ್ಥಗಳು. ಎಲ್ರಿಗೂ ಮೋಕ್ಷ ಬೇಕಂತ ಹೇಳಲ್ಲ. ಎಲ್ರು ಕೆಲವರು ನನಗೆ ನನಗೆ ದುಡ್ಡು ಬೇಕಪ್ಪ, ನನಗೆ ಮಕ್ಕಳು ಬೇಕು, ನನಗೆ ಧರ್ಮ ಕಾರ್ಯ ಮಾಡಲಿಕ್ಕೆ ಅವಕಾಶ ಬೇಕು. ಈ ರೀತಿ ಬೇರೆ ಬೇರೆ ಪುರುಷಾರ್ಥಗಳು ಇರ್ತಾವೆ ಮನುಷ್ಯರಿಗೆ. ಯಾರಿಗೆ ಮೋಕ್ಷ ಬೇಕು ಅಂತ ಇರ್ತದೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಗುರುಗೀತೆಯ ಚಿಂತನೆಯಿಂದ. ಪುತ್ರ ಕಾಮೋತ್ ಲಭೇತ್ ಪುತ್ರಾನ್. ಯಾರಿಗೆ ಮಕ್ಕಳು ಬೇಕು ಅನ್ಸ್ತದೆ ಅವರಿಗೆ ಮಕ್ಕಳಾಗ್ತಾರೆ. ಶ್ರೀಕಾಮಾಶ್ಚಂ ಮಿದಾಂ ಶ್ರಿಯಂ. ಯಾರಿಗೆ ದುಡ್ಡು ಬೇಕು ಅನ್ಸ್ತದೆ ಅವರಿಗೆ ದುಡ್ಡು ಸಿಗುತ್ತದೆ. ಅಂದ್ರೆ ಲಕ್ಷ್ಮಿ ಸಿಗ್ತಾಳೆ, ಧನ ಕನಕ ಸಂಪತ್ತು ಸಿಗ್ತದೆ. 128ನೇ ಶ್ಲೋಕ. 129ನೇ ಶ್ಲೋಕ. ತ್ರಿವಾರ ಪಠನಾತ್ ಅದ್ಯ ಕಾರಾಗಾರ ವಿಮುಚ್ಯತೆ ನಿತ್ಯ ಪಾಠಾತ್ ಭವೇಚ್ಚ ಸ್ತ್ರೀ ಪುತ್ರಿಣಿ ಸುಭಗಾಶಿರಂ. ತ್ರಿವಾರ ಪಠನಾದ್ಯಸ್ಯ. ಇದನ್ನ ತ್ರಿವಾರ 3 ಬಾರಿ ಪಠನ ಮಾಡಿದ್ರೆ, ದಿನಕ್ಕೆ 3 ಸಲ ಪಠನ ಮಾಡಿದ್ರೆ ಕಾರಾಗಾರ, ಯಾರು ಜೈಲು ಸಿಕ್ಕಾಕೊಂಡಿದ್ದಾರೆ ಅವ್ರು ಹೊರಗೆ ಬರ್ತಾರೆ ಅಂತ. ಜೈಲು ಅಂದ್ರೆ ಯಪ್ಪ ಯಾರಿದು ಜೈಲು? ಏನೋ ಒಂದು ಅಪವಾದ ಆಗ್ಬಿಟ್ಟು ಜೈಲಲ್ಲಿ ಸಿಕ್ಕಾಕೊಳ್ಬಹುದು ಒಂದು. ಆದ್ರೆ ನಿಜವಾದ ಜೈಲು ಯಾವ್ದು ಗೊತ್ತಾ? ನಮ್ಮ ಮನಸ್ಸಲ್ಲೇ ದೊಡ್ಡ ಜೈಲು. ಪುನಃ 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 ಆಲೋಚನೆ ಮಾಡೋದು, ಪುನಃ ಪುನಃ ಯಾವುದೋ ವಿಚಾರ ಮಾಡಿ ಸಿಕ್ಕಾಕೊಳ್ಳೋದು. ಅದ ಮನಸ್ಸಿನ ಜೈಲಿಂದ ಹೊರಬರ್ಬೇಕಲ್ಲ. ಆ ಮನಸ್ಸಿನ ಜೈಲಿಂದ ಹೊರಬರ್ಬೇಕಾದ್ರೆ ಗುರುಗೀತೆ ಸಾಧನ. ಮನಸ್ಸು ಬಿಡುಗಡೆ ಆಗ್ತದೆ. ಇನ್ನು ದೊಡ್ಡ ಜೈಲಿದೆ, ಇದು ಸಂಸಾರವನ್ನು ಜೈಲು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಕ್ಷಯನಂ. ಈ ಸಂಸಾರ ಜೈಲಿಂದ ಬಿಡುಗಡೆ ಆಗ್ತಾರೆ, ಮುಕ್ತಿ ಪಡಿತಾರೆ. ಜೈಲಿಗೆ 3 ಅರ್ಥ ಕಾರಾಗೃಹಕ್ಕೆ. ಒಂದು, ಯಾರೋ ಪಾಪ ಏನೋ ತಪ್ಪು ಮಾಡದೆ ಕಾರಾಗೃಹ ಸಿಕ್ಕಾಕೊಂಡಿರ್ಬೋದು, ಅಲ್ಲಿಂದ ಬಿಡುಗಡೆ ಆಗ್ತದೆ. ಇಲ್ಲ ಮನಸ್ಸು ಅನ್ನೋ ಕಾರಾಗೃಹದಿಂದ ಸಿಕ್ಕಾಕೊಂಡಿರ್ತಾರೆ. ಮನಸ್ಸಿನಲ್ಲಿ ಏನಪ್ಪ ಕೆಲವರು ನೋಡಿರ್ಬೇಕು ನೀವು, ಪುನಃ 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 ಯಾವುದೋ ಒಂದು ವಿಚಾರ ಮಾಡೋದು, ಅಲ್ಲಿ ಹೊರ ಬರೋದೇ ಇಲ್ಲ, ಅಲ್ಲಿ ಮನಸ್ಸಿನಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ, ಅಲ್ಲಿಂದ ಬಿಡುಗಡೆ ಆಗ್ತಾರೆ. ಕೊನೆಯದಾಗಿ ಮುಕ್ತಿಯನ್ನು ಪಡ್ಕೊಂಡು ಸಂಸಾರ ಅನ್ನೋ ಕಾರಾಗೃಹದಿಂದ ಬಿಡುಗಡೆ ಆಗ್ತಾರೆ. ನಿತ್ಯ ಪಾಠ ಭವೇಚ್ಛ ಸ್ತ್ರೀ ಪುತ್ರಿಣಿ ಶುಭಗಾಚಿರಂ. ಹೆಂಗಸರು ನಿತ್ಯ ಪಾಠ ಮಾಡೋದ್ರಿಂದ ಒಳ್ಳೆ ಮಕ್ಕಳು ಪಡಿತಾರೆ ಮತ್ತು ಸೌಭಾಗ್ಯವತಿ ಆಗ್ತಾರೆ. ಅಕಾಮತಃ ಸ್ತ್ರೀ ವಿಧವಾ ಜಪೇನ್ಯೋ ಮೋಕ್ಷಮೋ ಆಪ್ನುಯಾತ್ ಅವೈಧವ್ಯಂ ಸಕಾಮ ಶೇ ಲಭತೆ ಚ ಅನ್ಯ ಜನ್ಮನಿ. ಯಾರು ವಿಧವೆಯರಾಗಿರ್ತಾರೆ ಅವರಿಗೆ ಅಕಾಮ, ನನಗೇನು ಬೇರೆ ಏನು ಬೇಡಪ್ಪ, ಮೋಕ್ಷ ಬೇಕು ಅಂತ ಸಾಧನೆ ಮಾಡ್ಬೇಕಾದ್ರೆ
ಗುರುಗೀತೆಯ ಸಾಧನೆ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಸಕಾಮ ಅಂದ್ರೆ ನನಗೆ ಮುಂದಿನ ಜನ್ಮದಲ್ಲಿ ವೈದವ್ಯ ಬರಬಾರದು ಅಂತ ಪ್ರಾರ್ಥನೆ ಮಾಡಿ ಗುರುಗೀತೆ ಮಾಡಿದ್ರೆ ಮುಂದಿನ ಜನ್ಮ ವೈದವ್ಯ ಬರುವುದಿಲ್ಲ. ಇದು ಗುರುಗೀತೆಯ ಮಹತ್ವ. ಗುರುಗೀತೆ ಅನ್ನೋದು ಮುಕ್ತಿ ಮತ್ತು ಮುಕ್ತಿ ಪ್ರದಾಯಕ. 130ನೇ ಶ್ಲೋಕ. ಇಷ್ಟು ಮಾಡಿದಕ್ಕೆ ಯಾರಿಗಾರ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಯಾರಿಗೆ ಪ್ರಶ್ನೆ ಇಲ್ದಿದ್ರೆ ಇಂದಿನ ಚಿಂತನೆ ಮುಗಿಸೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾಮ್ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಗುರುಗೀತೆಯ ಚಿಂತನೆ ಮುಗಿಯಿತು.